ನಾನು ಡಾಕ್ಟರ್ ಮರ್ಲಿನ್. ಇವತ್ತು ನಾವು ಮಾತಾಡೋಣ ಟೈಫಾಯ್ಡ್ ಬಗ್ಗೆ. ಟೈಫಾಯ್ಡ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಲ್ಲ. ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಾಸ್ಡ್ ಬೈ ಸಾಲ್ಮೊನೆಲ್ಲಾ ಟೈಫಿ. ಸೊ ಟೈಫಿ ಇರ್ಬೋದು, ಪ್ಯಾರಾಟೈಫಿ ಕೂಡ ಇರ್ಬೋದು. ಇಟ್ ಈಸ್ ಅ ವೆರಿ ಲೈಫ್ ಥ್ರೆಟ್ನಿಂಗ್. ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಇದರಲ್ಲಿ ಪ್ರಾಣ ಕೂಡ ಹೋಗ್ಬೋದು. ನಾನು ಹೇಳ್ತೀನಿ ಯಾಕೆ, ಏನು ಸಿಂಪ್ಟಮ್ಸ್ ಇದೆ ಪ್ರಾಣ ಹೋಗುವಷ್ಟು ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅದಿದ್ರೆ. ಓಕೆ, ಸೊ ಇದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟ್, ಕಂಟಾಮಿನೇಟೆಡ್ ಫುಡ್ ಆ್ಯಂಡ್ ಡ್ರಿಂಕ್ಸ್. ಈಗ ಸಮ್ಮರಲ್ಲಿ ಸ್ಪೆಷಲಿ ಪೈಪ್ಲೈನ್ಸ್ ಬ್ರೇಕ್ ಆಗ್ತದೆ, ಸೀವೇಜ್ ವಾಟರ್ ಮತ್ತು ಡ್ರಿಂಕಿಂಗ್ ವಾಟರ್ ಕೂಡ ಮರ್ಜ್ ಆಗ್ತದೆ. ಸೊ ಇವಾಗ ನೀವು ಬಾಯ್ಲ್ ಮಾಡಲಿಲ್ಲದಿದ್ರೆ ಈ ಬ್ಯಾಕ್ಟೀರಿಯಾ ನಿಮ್ಮ ಫುಡ್ ಮತ್ತು ಡ್ರಿಂಕಲ್ಲಿ ಇರ್ಬೋದು. ಸೊ ಇದು ನೀವು ಸೇವನೆ ಮಾಡುವಾಗ ನಿಮಗೆ ಟೈಫಾಯ್ಡ್ ಬರ್ಬೋದು. ಅದಕ್ಕೆ ನಾವು ಯೂಶ್ವಲಿ ಸಮ್ಮರ್ಸಲ್ಲಿ ನಿಮ್ಮ ಹತ್ರ ಆಕ್ವಾಗಾರ್ಡ್ ಇರಲಿ, ನಿಮ್ಮ ಯಾವುದು ಪ್ಯೂರಿಫೈಯರ್ ಇರಲಿ, ಬಟ್ ನೀವು ಬಿಸಿ ಮಾಡಿ ಕುಡಿದ್ರೆ ಒಳ್ಳೆಯದು. ಯಾಕಂದರೆ ವೈರಸಸ್ ಮತ್ತು ಬ್ಯಾಕ್ಟೀರಿಯಾ ಇದರಲ್ಲಿ ಡಿಸ್ಟ್ರಾಯ್ ಆಗ್ತದೆ ಬಾಯ್ಲಿಂಗ್ ಟೆಂಪ್ರೇಚರಲ್ಲಿ. ಸೊ ಕಂಟಾಮಿನೇಟೆಡ್ ಫುಡ್ ಮತ್ತು ವಾಟರ್, ಮತ್ತು ಯಾರಿಗೆ ಟೈಫಾಯ್ಡ್ ಇದೆ ಅವರು ಯಾವಾಗಾದರೂ ಸರಿಯಾಗಿ ಹ್ಯಾಂಡ್ ವಾಶ್ ಮಾಡಲಿಲ್ಲ ಅಂದರೆ, ಯಾಕೆಂದರೆ ಇವರಿಗೆ ವಾಂತಿ ಭೇದಿ ಇರ್ತದೆ. ಸೊ ವಾಂತಿ ಭೇದಿ ಲಿಕ್ವಿಡ್ ಸಂಪರ್ಕದಲ್ಲಿ ಬರುವಾಗ ಕೂಡ ಬೇರೆಯವರಿಗೆ ಇದು ಹರಡ್ತದೆ. ಇಟ್ ಇಸ್ ಆಲ್ಸೋ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಸೊ ಅವ್ರು ಸರಿಯಾಗಿ ಅವರಿಗೇನೆ ನಾವು ಹೇಳಬೇಕು, ಓಕೆ, ಈ ಥರ ವಾಂತಿ ಭೇದಿ ಆದಮೇಲೆ ಸರಿಯಾಗಿ ವಾಶ್ ಮಾಡಿ ಹ್ಯಾಂಡ್ಸ್ನ, ಅಲ್ಲಿ ಕೂಡ ಸರಿ ಫ್ಲಶ್ ಮಾಡಿ. ಕಂಟೆಂಟ್ಸ್ ಇರಬಾರ್ದು, ಕಂಟಾಮಿನೇಟೆಡ್ ಫುಡ್ ಪಾರ್ಟಿಕಲ್ಸ್ ಇರಲಿ, ಇಲ್ಲದಿದ್ದರೆ ಸೀವೇಜ್ ಪಾರ್ಟಿಕಲ್ಸ್ ಇರಬಾರ್ದು. ಸೊ ಅವರು ಇದು ಕಡ್ಡಾಯ ಮಾಡಲೇಬೇಕು, ಬಿಕಾಸ್ ಇಟ್ಸ್ ಅ ಹೈಲಿ ಕಂಟೇಜಿಯಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಈಗ ನಾವು ನೋಡುವ ಏನು ಸಿಂಪ್ಟಮ್ಸ್ ಇದೆ ಅಂತ. ಸೊ ಸಿಂಪ್ಟಮ್ಸ್ ಇನಿಷಿಯಲಿ ಜ್ವರ ಇರ್ತದೆ. ಜ್ವರ, ಮೈಕೈ ನೋವು, ತಲೆನೋವು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಈ ಥರ ಸ್ಟಾರ್ಟ್ ಆಗ್ತದೆ. ಸೊ ಈ ಟೈಫಾಯ್ಡಲ್ಲಿ ಒಂದು ಏನಂತ ಹೇಳಿದ್ರೆ, ನಾವು ಸ್ಟೆಪ್ ಲ್ಯಾಡರ್ ಟೈಪ್ ಆಫ್ ಫೀವರ್ ಅಂತ ಹೇಳ್ತೀವಿ. ಅಂದರೆ ಇವತ್ತು 99 ಇದ್ರೆ ನಾಳೆ 100 ಆಗ್ಬೋದು, 101, 102, 3 ತನಕ ಹೋಗ್ಬೋದು. ಓಕೆ, ಸೊ ಈ ಥರ ಜ್ವರ ಕೂಡ ಹೋಗ್ತದೆ. ಈವನ್ ನಾವು ಟ್ರೀಟ್ಮೆಂಟ್ ಕೊಡುವಾಗ ಸಹ ಹಾಗೇನೆ ಸ್ಟೆಪ್ ಲ್ಯಾಡರ್ ಥರನೇ ಅದು ಕಮ್ಮಿ ಆಗ್ತದೆ. ಒಂದೇ ಸತಿ ಕಮ್ಮಿ ಬರೋದಿಲ್ಲ, ಅದು 1 ಡಿಗ್ರಿನೇ ಕಮ್ಮಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಟೈಫಾಯ್ಡ್ ಇಸ್ ಟಿಪಿಕಲ್ ಫೀವರ್. ಮತ್ತೆ ರ್ಯಾಷಸ್ ಕೂಡ ಇರ್ಬೋದು. ಸೆಕೆಂಡ್ ಸ್ಟೇಜಲ್ಲಿ ಏನಾಗ್ತದೆ, ಈಗ ಫೀವರ್ ಎಲ್ಲ ಆದಮೇಲೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಇನ್ನೂ ತಗೊಳ್ಳಿಲ್ಲದಿದ್ರೆ, ಯಾಕಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಟೈಫಾಯ್ಡ್ ಅಂತಾನೆ ಗೊತ್ತಾಗೋದಿಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡಲ್ಲಿ ನಿಮಗೆ ಹೊಟ್ಟೆ ನೋವು ಶುರು ಆಗ್ತದೆ, ಭಯಂಕರವಾಗಿ ಹೊಟ್ಟೆ ನೋವು ಶುರು ಆಗ್ತದೆ, ವಾಂತಿ ಭೇದಿ ಶುರು ಆಗ್ತದೆ. ಸೊ ನೀವು ಇಲ್ಲಿ ಕೂಡ ನೀವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲದಿದ್ರೆ ಮತ್ತೆ ಇದು ಲೈಫ್ ಥ್ರೆಟ್ನಿಂಗ್. ಯಾಕಂದ್ರೆ ವಾಂತಿ ಭೇದಿ ಇಷ್ಟ ಆಗುತ್ತೆ, ನಿಮಗೆ ಫುಲ್ ಡಿಹೈಡ್ರೇಷನ್ ಆಗ್ತದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಲಾಸ್ ಆಫ್ ಅಪಟೈಟ್ ಆಗ್ತದೆ, ಲಾಸ್ ಆಫ್ ವಾಟರ್, ಡಿಹೈಡ್ರೇಷನ್ ಇದ್ದ ಕಾರಣ ಡೆಲಿರಿಯಂ ಅಂದ್ರೆ ಏನೆಲ್ಲ ಮಾತಾಡ್ತಾರೆ. ಓಕೆ, ಡೆಲಿರಿಯಂ ಅಂತ ಹೇಳ್ತೀವಿ ಅದಕ್ಕೆ. ಸೊ ಇಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಪರ್ಫೋರೇಷನ್ಗೆ ಹೋಗ್ತದೆ ಬವಲ್ಸ್. ನಮ್ಮ ಇಂಟೆಸ್ಟೈನ್ ಏನಿದೆ ಅದರಲ್ಲಿ ತೂತಾಗ್ಬೋದು. ಓಕೆ, ಸೊ ತೂತಾಗುವಾಗ ಡೆಫಿನೆಟ್ಲಿ ಅಬ್ಡಮನ್ ಪೇನ್ ಇರ್ತದೆ, ಬ್ಲಡ್ ಕೂಡ ಇರ್ಬೋದು. ಸೊ ಬ್ಲಡ್ ಅದು ಮ್ಯೂಕಸ್ ಜೊತೆ ಮೋಷನ್ ಕೂಡ ಬರ್ಬೋದು, ಇಲ್ಲದಿದ್ರೆ ಲೋಕಲೈಸ್ ನಿಮಗೆ ಪೇನ್ ಕೂಡ ಉಂಟಾಗ್ಬೋದು. ಸೊ ಇಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಓಕೆ ನಿಮಗೆ ರಿಕವರ್ ಮಾಡ್ಬೋದು, ಇಲ್ಲದಿದ್ರೆ ಲೈಫ್ ಥ್ರೆಟ್ನಿಂಗ್. ಮತ್ತೆ ಕೂಡ ಕೆಲವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಪಾರ್ಷಲಿ ತಗೊಳ್ತಾರೆ. ಅವಾಗ ಕೂಡ ನಿಮ್ಮ ಟೈಫಾಯ್ಡ್ ನಿಮಗೆ ರಿಲ್ಯಾಪ್ಸ್ ಆಗ್ತದೆ, ಅದು ಪದೇ ಪದೇ ಬರಲಿಕ್ಕೆ ಚಾನ್ಸಸ್ ಇದೆ. ಇದು ಒಂದ್ಸತಿ ಬಂದ್ಮೇಲೆ ಇನ್ನೊಂದ್ಸತಿ ಬರೋದಿಲ್ಲ ಆ ಥರ ಡಿಸೀಸ್ ಅಲ್ಲ. ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿದ್ರೆ ವರ್ಷದಲ್ಲಿ 4 ಸತಿ ಕೂಡ ಟೈಫಾಯ್ಡ್ ಬರ್ಬೋದು, ಇಲ್ಲದೊಂದು 10 ವರ್ಷದಲ್ಲಿ ಕೂಡ 4-5 ಸತಿ ಕೂಡ ಬರ್ಬೋದು. ಯಾಕಂದ್ರೆ ಅದು ರಿಲ್ಯಾಪ್ಸ್ ಆಗಿದೆ, ಸರಿಯಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ಸೊ ಈಗ ನಾನು ಹೇಳ್ತೀನಿ ಏನು ಟ್ರೀಟ್ಮೆಂಟ್ ಅಂತ. ಹೋಮಿಯೋಪತಿಲಿ ಬ್ಯಾಪ್ಟಿಷಿಯಾ ಅಂತ ಒಂದು ಮೆಡಿಸನ್ ಇದೆ, ವೆರಿ ಬ್ಯೂಟಿಫುಲ್ ಮೆಡಿಕೇಶನ್. ನಾನು ಎಲ್ಲ ಟೈಫಾಯ್ಡ್ ಪೇಷಂಟ್ಸಿಗೆ ಕೊಡ್ತೀನಿ. ಓಕೆ, ಸೊ ಅವರಿಗೆ ಯಾವಾಗ ರಿಲ್ಯಾಪ್ಸ್ ಆಗೋದು ನಾನು ಜಾಸ್ತಿ ನೋಡಲಿಲ್ಲ. ಇವನ್ ರಿಲ್ಯಾಪ್ಸ್ ಇದ್ದವರಿಗೆ ನಾನು 1 ಡೋಸ್ ಬ್ಯಾಪ್ಟಿಷಿಯಾ ಕೊಡ್ತೀನಿ. ಅವರಿಗೆ ಫೀವರ್ ಇದೆಯಾ, ಸಿಂಪ್ಟಮ್ಸ್ ಇಲ್ವಾ, ಬಟ್ ವೈರಲ್ ಟೆಸ್ಟಲ್ಲಿ ಪಾಸಿಟಿವ್ ಕಾಣಿದ್ರೆ ಐ ವಿಲ್ ಗಿವ್ ಬ್ಯಾಪ್ಟಿಷಿಯಾ. ಓಕೆ, ಇಟ್ಸ್ ವೆರಿ ಬ್ಯೂಟಿಫುಲ್ ಮೆಡಿಕೇಶನ್ ಫಾರ್ ಟೈಫಾಯ್ಡ್. ಸೊ ಇನಿಷಿಯಲ್ ನಾನು ಹೇಳಿದೆ ಜ್ವರ ಇರ್ತದೆ, ಮೈಕೈ ನೋವು ಇರ್ತದೆ. ಸೊ ಆವಾಗ ಚಾಯ್ಸ್ ಆಫ್ ಡ್ರಗ್ ಇದೆ, ಬ್ಯಾಪ್ಟಿಷಿಯಾ ಡೆಫಿನೆಟ್ಲಿ, ಬ್ರಯೋನಿಯಾ, ಜಲ್ಸೀಮಿಯಾ, ಬೆಲ್ಲಡೋನಾ ಕೊಡ್ಬೋದು. ಸೆಕೆಂಡ್ ಸ್ಟೇಜಲ್ಲಿ ಏನಿದೆ ಅಂದರೆ ವಾಂತಿ ಭೇದಿ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ವಾಂತಿ ಭೇದಿ ಇರುವಾಗ ಆರ್ಸೆನಿಕಮ್ ಆಲ್ಬಮ್, ನಕ್ಸೋಮಿಕಾ ಅಲಾಂಗ್ ವಿತ್ ದಿಸ್ ಮೆಡಿಕೇಶನ್ ಆರ್ ಮರ್ಕಾರ್ ನಾವು ನೋಡ್ಬೋದು ಯಾವ ಮೆಡಿಕೇಶನ್ ಇಲ್ಲಿ ಬರುತ್ತಂತ. ಸೊ ಜಸ್ಟ್ ಭೇದಿ ಜಾಸ್ತಿ ಇದ್ರೆ ಓಕೆ ನಾವು ಆರ್ಸೆನಿಕಮ್ ಕೊಡ್ಬೋದು. ವಾಂತಿ ಭೇದಿ 2 ಇರುವಾಗ ನಕ್ಸೋಮಿಕಾ ಪಿಕ್ಚರಲ್ಲಿ ಬರುತ್ತೆ. ತುಂಬ ಹೊಟ್ಟೆ ನೋವು ಇರುವಾಗ, ಮ್ಯೂಕಸ್ ಮತ್ತೆ ಬ್ಲಡ್ ಸ್ಟೂಲ್ಸ್ ಬರುವಾಗ ನಾವು ಮರ್ಕಾರ್ ಕೊಡ್ಬೋದು. ಓಕೆ, ಸೊ ಇಲ್ಲಿ ನಾವು ಲಿವರ್ ಟಾನಿಕ್ ಕೊಡಲೇಬೇಕು.
ಓಕೆ, ಯಾವಾಗ, ಯಾಕಂದ್ರೆ ನಮ್ಮ ಲಿವರ್ ಮೆಟಬಾಲಿಸಮ್ಸ್ ಇಲ್ಲಿ ಹ್ಯಾಂಪರ್ ಆಗುತ್ತೆ. ಸೊ ಥ್ರೂ ಔಟ್ 1 ಮಂತ್ ನಾವು ಅವರಿಗೆ ಲಿವರ್ ಟಾನಿಕ್ ಕೊಡ್ತೀವಿ. ಲಿವರ್ ಟಾನಿಕ್ ಅವ್ರು ತಗೊಳ್ಬೇಕು, ಈಸಿ ಡೈಜೆಸ್ಟೇಬಲ್ ಫುಡೇ ತಗೊಳ್ಬೇಕು. ಅವ್ರು ನಾನ್ ವೆಜ್, ಆಯಿಲಿ ಫುಡ್ ಅದೆಲ್ಲ ಬಿಡಬೇಕಾಗುತ್ತೆ. ಓಕೆ, ಈವನ್ ಫ್ಯಾಟಿ ಫುಡ್ ತಗೊಳ್ಳಿದ್ರೆ ಯಾವ ಸಾಧಾರಣ ಇಡ್ಲಿ, ದೋಸೆ, ಕಿಚಡಿ, ಆ ಥರ ಈಸಿ ಡೈಜೆಸ್ಟೇಬಲ್ ಅನ್ನ, ಸಾಂಬಾರ್, ರಸಮ್ ಆ ಥರ ಫುಡನ್ನು ಸೇವನೆ ಮಾಡಬೇಕು. ಸೊ ಎಲ್ಲರಿಗೆ ಒಂದು ಡೌಟು, ಯಾವ ಬ್ಲಡ್ ಟೆಸ್ಟ್ ನಾವು ಮಾಡೋದು ಅಂತ. ಸೊ ನಾನು ಹೇಳಿದ ಪ್ರಕಾರ ಇನಿಷಿಯಲಿ ನಿಮಗೆ ಟೈಫಾಯ್ಡ್ ನೀವು ತುರಂತ ಮಾಡಿದ್ರೆ ಜ್ವರ ಬಂದ ತಕ್ಷಣ ಅದು ನೆಗೆಟಿವೇ ಬರುತ್ತೆ. ಯಾಕಂದ್ರೆ ಅದು ರಕ್ತ ಸೀರಮಲ್ಲಿ ಬರಬೇಕಾದ್ರೆ 5 to 7 days ಬರ್ತದೆ. ಸೊ 7 days ತನಕ ನಿಮ್ದು ಜ್ವರ ಕಮ್ಮಿ ಆಗಲಿಲ್ಲ ಅಂದ್ರೆ ಆವಾಗಲೇ ನಮಗೆ ಗೊತ್ತಾಗ್ತದೆ ಒಂದು ಡೆಂಗ್ಯೂ ಇಲ್ಲದಿದ್ರೆ ಟೈಫಾಯ್ಡ್. ಸೊ ನಾವು ಈ ಟೆಸ್ಟ್ 2 ಟೆಸ್ಟ್ ನಾವು ಕಳಿಸ್ತೀವಿ. ಸೊ ವೈಡಲ್ ಟೆಸ್ಟ್ ಇಸ್ ಫಾರ್ ಟೈಫಾಯ್ಡ್. ಸೊ ಈ ವೈಡಲ್ ಟೆಸ್ಟ್ ಮಾಡುವಾಗ ಟೈಟರ್ ನಾವು ನೋಡ್ತೀವಿ, O ಮತ್ತೆ H. ಓಕೆ, ಆಂಟಿಜನ್ಸ್ ಇದ್ದು ನಾವು ಟೈಟರ್ ನೋಡ್ತೀವಿ. 1:80, 1:180, 160 ಎಷ್ಟು ಸಿವಿಯರ್ ಇದೆ ಅಂತ ನಾವು ನೋಡ್ತೀವಿ. ಓಕೆ, ಸೊ ಅದ್ರ ಪ್ರಕಾರ ಎಸ್ ಈಗ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ. ಈಗ ಕೆಲವೊಮ್ಮೆ ಆಂಟಿಬಾಡೀಸ್ ಬಾಡಿಯಲ್ಲಿ ಇರ್ತದೆ, O ಮತ್ತೆ H ಇರ್ತದೆ. ಸೊ O ಅಂದ್ರೆ ಕರೆಂಟ್ ನಿಮ್ಗೆ ಇನ್ಫೆಕ್ಷನ್ ಇದೆ ಅಂತ, H ಅಂದ್ರೆ ನೀವು ಮೋಸ್ಟ್ಲಿ ಇಮ್ಯುನೈಸೇಷನ್ ಮಾಡಿದರೆ, ಇಲ್ಲಾಂದ್ರೆ ನಿಮ್ಗೆ ಮುಂಚೆ ಟೈಫಾಯ್ಡ್ ಬಂದಿದೆ, ಅದು ಕೂಡ H ನಿಮ್ಗೆ ಪಾಸಿಟಿವ್ ಆಗ್ಬಹುದು, ಇಲ್ಲಾಂದ್ರೆ ರಿಲ್ಯಾಪ್ಸ್ ಸ್ಟೇಜ್ ಅಂತ ತೋರಿಸ್ತದೆ. ಸೊ ಈ ರೀಡಿಂಗ್ಸ್ ನೋಡಿ ಮತ್ತೆ ನಾವು ಎಷ್ಟು ಲಿವರ್ ಟಾನಿಕ್ ಕೊಡಬೇಕು, ಎಷ್ಟು ಅವರಿಗೆ ಡಯಟ್ ಹೇಳಬೇಕು, ಅದೆಲ್ಲ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಮೇನ್ ಮೆಡಿಕೇಶನ್. ಬ್ಯಾಪ್ಟಿಷಿಯಾ ಇಸ್ ದ ಮೇನ್ ಮೆಡಿಕೇಶನ್ ಫಾರ್ ಟೈಫಾಯ್ಡ್. ಸೊ ನಿಮ್ಗೆ ಯಾವಾಗಾದ್ರೂ ಈ ತರ ಲಕ್ಷಣ ಇದ್ರೆ, ಟೈಫಾಯ್ಡ್ ಅಂತ ಗೊತ್ತಾದ್ರೆ, ಡೆಫಿನೆಟ್ಲಿ ನಿಮ್ಮ ಫುಡ್ ನೀವು ರೆಸ್ಟ್ರಿಕ್ಟ್ ಮಾಡಿ. ಓಕೆ, ಮತ್ತೆ ಕಂಟಾಮಿನೇಷನ್ ಕೂಡ ಅವಾಯ್ಡ್ ಮಾಡಿ. ಸೊ ಸಮ್ಮರ್ಸ್ ಅಲ್ಲಿ ಜಾಸ್ತಿ ಟೈಫಾಯ್ಡ್ ಕೇಸಸ್ ಕಾಣಬಹುದು ಬಿಕಾಸ್ ಆಫ್ ದಿ ಕಂಟಾಮಿನೇಷನ್ ಆಫ್ ವಾಟರ್ ಅಂಡ್ ಫುಡ್. ಸೊ ಸ್ವಲ್ಪ ಸ್ಟ್ರೀಟ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತೆ ನೀವು ಎಲ್ಲಿ ಹೋಗ್ತಿರಾದ್ರೆ ನಿಮ್ಮ ವಾಟರ್ ಬಾಟಲ್ ಒಂದು ತಗೊಂಡು ಹೋಗಿ. ನೀವು ಮನೆಯಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಕೂಲ್ ಮಾಡಿ ನಿಮ್ಮ ವಾಟರ್ ಬಾಟಲ್ ನೀವು ತಗೊಂಡು ಹೋಗಿ. ಸೊ ದಿಸ್ ಇಸ್ ಅ ಪ್ರಿವೆನ್ಷನ್. ಥ್ಯಾಂಕ್ ಯು.